ಜಾಯಿಂಟ್ ಟ್ರಾವೆಲರ್ಸ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಆರ್ಗನೈಸ್ ಮಾಡಿರುವಂತಹ ಈ ಒಂದು ಟ್ರೆಕ್ ಎಕ್ಸ್ಪೀರಿಯನ್ಸ್ ನ ಮಾಡೋದಕ್ಕೆ ನಾನು ಹೋಗ್ತಾ ಇರೋದು ಕಾಡ್ ಮನೆಗೆ. ಹೋಗೋ ದಾರಿ ಇಷ್ಟೊಂದು ಸುಂದರವಾಗಿದೆ ಅಂದ್ರೆ ಇನ್ನು ಟ್ರೆಕ್ ಹೇಗಿರುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಹೋಯ್ತು. ಮನೆಗೆ ಬಂದು ಮನೆಯನ್ನೆಲ್ಲ ಒಂದು ರೌಂಡ್ ಹಾಕಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ವಿನಯ್ ಲೀಚಸ್ಗೋಸ್ಕರ ಟಾನಿಕ್ ರೆಡಿ ಮಾಡ್ತಿದ್ದೆ. ನಡಿಬೇಕಾದ್ರೆ ಹಾವು ಎಲ್ಲವೂ ಇರುತ್ತೆ, ನೋಡ್ಕೊಂಡು ಹೆಜ್ಜೆ ಇಡಬೇಕು. ಸಾಕಿರೋ ಕಾಡಲ್ಲಿ ಸಾಕಿರೋದು. ಹಿಂಗೆ ಹೈ ಅನ್ಕೊಂಡು ಅರ್ಧ ಕಿಲೋಮೀಟರ್ ವಾಕ್ ಮಾಡಿಲ್ಲ, ಆಗ್ಲೇ ಲೀಚಸ್ಗಳನ್ನ ನೋಡ್ತಿದ್ದಂಗೆ ಎದೆಲ್ ಕಲ್ಲಿರೋರ್ಗಿದೆಲ್ಲ ಅಂಟೋದು ಇಲ್ಲ ಅನ್ಕೊಂಡು ಮುಂದೆ ಹೊರಟ್ವಿ. ಎಲ್ಲ ಕಡೆ ಮಿಸ್ಟ್ ಫುಲ್ ಕವರ್ ಆಗಿದೆ, ಏನಂದ್ರೆ ಏನೋ ಕಾಣ್ತಾ ಇಲ್ಲ. ಮೋಡುಗಳ ಮಧ್ಯೆ ನಡ್ಕೊಂಡು ಹೋಗ್ತಾ ಇದೀವಿ, ಅಷ್ಟರಲ್ಲೇ ಮಳೆ ಶುರುವಾಯ್ತು. ಮಳೆ ಬೇರೆ ಜೋರಾಯ್ತು, ವ್ಯೂ ಪಾಯಿಂಟ್ ಏನೋ ಕಾಣ್ತಾ ಇಲ್ಲ. ವಾಪಸ್ ಹೋಗೋಣ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ವಾವ್, ಜಸ್ಟ್ ವಾವ್. ಡಿಗ್ರಿ ಯಾವ ಕಡೆ ನೋಡಿದ್ರು ವ್ಯೂ ಪಾಯಿಂಟ್ಗಳು, ಸೀನರೀಸ್ಗಳು. ಬೆಟ್ಟದ ಮೇಲೆ ಕೂತ್ಕೊಂಡು ಆ ಸುತ್ತಲೂ ಆ ಸೀನರೀಸ್ ನೋಡೋ ಮಜಾನೇ ಬೇರೆ. ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಇಷ್ಟು ದೂರ ಟ್ರೆಕ್ ಮಾಡ್ಕೊಂಡ್ ಬಂದಿದ್ಕೋ ವರ್ತ್ ಅನ್ನಿಸ್ತು. ಈಗ ಇಲ್ಲಿಂದ ವಾಪಸ್ ಹೋಗ್ತಾ ಒಂದು ಚಿಕ್ಕ ವಾಟರ್ ಫಾಲ್ ಸಿಗುತ್ತೆ. ಬನ್ನಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.